ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಮೊದಲನೆಯ ಪದ್ಯವಾಗಿರತಕ್ಕಂತಹ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಪದ್ಯದ ಸಾರಾಂಶವನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸೋಣ. ಈ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ಹೆಸರು ರಸ್ಕಿನ್ ಬಾಂಡ್. ಹಾಗಾಗಿ ಇಲ್ಲಿ ಸಮರಿ ಆಫ್ ದ ಪೋಯಮ್ ಈ ಪದ್ಯದ ಸಾರಾಂಶವನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸೋಣ. ಪ್ರಮುಖವಾಗಿ ಈ ಪದ್ಯ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಬರತಕ್ಕಂಥದ್ದು 4 ಅಂಕಗಳಿಗೆ ಸಾರಾಂಶವನ್ನು ಬರೀರಿ ಅಂತ. 4 ಅಂಕಗಳಿಗೆ ವಿದ್ಯಾರ್ಥಿಗಳು ತಾವು ಕನಿಷ್ಠ 8ರಿಂದ 10 ಲೈನ್ಗಳಲ್ಲಿ ಉತ್ತರವನ್ನು ಬರೀಬೇಕಾಗ್ತದೆ. ಹಾಗಾಗಿ ನಾವಿಲ್ಲಿ ಸುಲಭವಾಗಿ 4 ಅಂಕಗಳು ನಿಮಗೆ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ 9 ಪಾಯಿಂಟ್ಗಳ ಸಾರಾಂಶವನ್ನು ಇಲ್ಲಿ ನಾವು ತಯಾರಿಸಿದ್ದೇವೆ. ಈ ಸಾರಾಂಶವನ್ನು ಚರ್ಚೆ ಮಾಡೋದಕ್ಕಿಂತ ಮೊದಲು ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ ಏನಂತಂದರೆ, ಇಲ್ಲಿ ನಿಮ್ಮ 10ನೇ ತರಗತಿಯ ಇಂಗ್ಲೀಷ್ ಭಾಷೆಯ ಅಥವಾ ಇಂಗ್ಲೀಷ್ ಪುಸ್ತಕದ ಎಲ್ಲ ಪಾಠಗಳು, ಎಲ್ಲ ಪದ್ಯಗಳು, ಎಲ್ಲ ಸಪ್ಲಿಮೆಂಟ್ ರೀಡಿಂಗ್ ಪಾಠಗಳು, ಗ್ರಾಮರ್ ಪಾಯಿಂಟ್ಸ್ಗಳು, ಕಾಂಪ್ರಿಹೆನ್ಷನ್ ಮತ್ತು ಕಾಂಪೋಸಿಷನ್ ಪಾಯಿಂಟ್ಸ್ಗಳು, ಆಮೇಲೆ ವೊಕ್ಯಾಬುಲರಿಗೆ ಸಂಬಂಧಿಸಿರ್ತಕ್ಕಂತಹ ಎಲ್ಲ ವಿಷಯದ ಬಗ್ಗೆ ಸಂಪೂರ್ಣವಾಗಿ 80 ಅಂಕಗಳಿಗೆ ಯಾವ ಯಾವ ಅಂಶಗಳದಾವೋ ಅವನ್ನೆಲ್ಲ ನಾವು ಪ್ರತಿಯೊಂದು ಅಂಶದ ಮೇಲೆ, ಪ್ರತಿಯೊಂದು ಪಾಯಿಂಟ್ ಮೇಲೆ ಒಂದೊಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳು ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ತಡ ಮಾಡದೆ ನಾವು ನಮ್ಮ ಸಾರಾಂಶದ ಪಾಯಿಂಟ್ಸ್ಗಳನ್ನ ಚರ್ಚಿಸೋಣ. ದಿಸ್ ಪೋಯಮ್ ಈಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ಹಿ ಡಿಸ್ಕ್ರೈಬ್ ಹೀಸ್ ಗ್ರ್ಯಾನೀಸ್ ಲವ್ ಫಾರ್ ಟ್ರೀಸ್. ಈ ಪ್ರೆಸೆಂಟ್ ಪೋಯಮನ್ನು ಬರೆದಿರ್ತಕ್ಕಂಥವ್ರು ರಸ್ಕಿನ್ ಬಾಂಡ್. ಹಾಗಾದರೆ ಈ ಪದ್ಯದಲ್ಲಿ ಹಿ ಡಿಸ್ಕ್ರೈಬ್ಸ್ ಗ್ರ್ಯಾನೀಸ್ ಲವ್ ಫಾರ್ ಟ್ರೀಸ್. ಗ್ರ್ಯಾನಿಗೆ ಮರಗಳ ಬಗ್ಗೆ ಇರತಕ್ಕಂತಹ ಪ್ರೀತಿಯ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ತಾರೆ. 2ನೇ ಪಾಯಿಂಟ್ ನೋಡೋದಾದ್ರಲ್ಲಿ ದ ಪೊಯೆಟ್ ಕಾಲ್ಸ್ ಹರ್ ಗ್ರ್ಯಾಂಡ್ ಮದರ್ ಅ ಜೀನಿಯಸ್. ಪೊಯೆಟ್ ತನ್ನ ಗ್ರ್ಯಾಂಡ್ ಮದರನ್ನು ಜೀನಿಯಸ್ ಅಂತ ಕರೀತಾನೆ. ಕಾರಣ ಬಿಕಾಸ್ ಸಿ ಕುಡ್ ಕ್ಲೈಂಬ್ ಎನಿ ಟೈಪ್ ಆಫ್ ಟ್ರೀ ಈಸಿಲಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಮರ ಇದ್ದರೂ ಸುಲಭವಾಗಿ ಹತ್ತತಕ್ಕಂಥದ್ದು ಅವಳಿಗೆ ಕರಗತವಾಗಿರೋದ್ರಿಂದ ದ ಪೊಯೆಟ್ ಕಾಲ್ಸ್ ಹರ್ ಗ್ರ್ಯಾಂಡ್ ಮದರ್ ಅ ಜೀನಿಯಸ್. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರಲ್ಲಿ she had learned climbing trees from her brother when she was at the age of 6, and last she climbed a tree at the age of 62. ಮರ ಹತ್ತೋದನ್ನು ಕಲಿತಿರೋದು ತನ್ನ ಬ್ರದರಿಂದ. ಮೊದಲನೇ ಬಾರಿಗೆ ಮರ ಹತ್ತಿರೋದು at the age of 6, ಕೊನೆಯ ಬಾರಿಗೆ ಮರ ಹತ್ತಿರೋದು at the age of 62. ಮುಂದಿನ ಪಾಯಿಂಟ್ ನೋಡೋದಾದ್ರಲ್ಲಿ as she grew old she was told not to climb trees as it looked disgraceful. However, she didn't pay heed to this advice. Some people and neighbors and her family members advised her. ಅಡ್ವೈಸ್ ಮಾಡ್ತಾರೆ ಏನಂತ, ವಯಸ್ಸಾದ್ಮೇಲೆ ಮರ ಹತ್ತೋದನ್ನು ನಿಲ್ಲಿಸಬೇಕು. ಕಾರಣ ಏನಂತಂದರೆ ಇಲ್ಲಿ ಅದೊಂದು ರೀತಿಯಾಗಿರ್ತಕ್ಕಂಥ ಡಿಸ್ಗ್ರೇಸ್ಫುಲ್ ನಿಮಗೆ ಅಂತ. ಬಟ್ ಅವ್ರ ಮಾತಿಗೆ ಗಮನ ಕೊಡೋದಿಲ್ಲ ಗ್ರ್ಯಾಂಡ್ ಮಾ. ಮುಂದಿನ ಪಾಯಿಂಟ್ ನೋಡೋದಾದ್ರಲ್ಲಿ ಇಟ್ ವಾಸ್ ಫಿಯರ್ಡ್ ಬೈ ಆಲ್ ದಟ್ ಒನ್ ಡೇ ಸಿ ವುಡ್ ಫಾಲ್. ನೋಡಿ, ಎಲ್ಲರಿಗೂ ಒಂದು ಭಯ ಇತ್ತು, ಒಂದಲ್ಲ ಒಂದಿನ ಮರದ ಮೇಲೆ ಕೆಳಗಡೆ ಬೀಳ್ತಾ ಅಂತ. ಒಂದಿನ ಏನಾಗ್ತದೆ, ಒನ್ ಡೇ ಸಿ ಕ್ಲೈಂಬ್ಡ್ ಟ್ರೀ ಬಟ್ ಕುಡಂಟ್ ಕಮ್ ಡೌನ್. ಒಂದಿನ ಮರ ಹತ್ತುತ್ತಾರೆ ಬಟ್ ಕೆಳಗಡೆ ಇಳಿಯಲಿಕ್ಕೆ ಆಗೋದಿಲ್ಲ. ಅವಾಗ ಏನಾಗ್ತದೆ ಅಂತಂದರೆ ಎಲ್ಲರೂ ಸೇರಿ ಎಲ್ಲರೂ ಸೇರಿ ಆಕೆಯನ್ನು ರೆಸ್ಕ್ಯೂ ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ. ರಕ್ಷಣೆ ಮಾಡಿದ ಮೇಲೆ ಏನಾಗ್ತದೆ ಅಂತಂದರೆ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡಿ, ದ ಡಾಕ್ಟರ್ ವಾಸ್ ಕಾಲ್ಡ್. ಡಾಕ್ಟರನ್ನು ಕರೆಯಲ್ಪಟ್ಟರು. ಹೀ ಟುಕ್ ಹರ್ ಟೆಂಪರೇಚರ್. ಡಾಕ್ಟರ್ ಬಂದು ಟೆಂಪರೇಚರ್ನ ಚೆಕ್ ಮಾಡ್ತಾರೆ. ಆ್ಯಂಡ್ ಆಸ್ ಅಡ್ವೈಸ್ಡ್ ಹರ್ ಬೆಡ್ ರೆಸ್ಟ್ ಫಾರ್ ಅ ವೀಕ್. ಒಂದು ವಾರ ಆಗುವಷ್ಟು ಬೆಡ್ ರೆಸ್ಟನ್ನು ಮಾಡಲೇಬೇಕು ಅಂತಂದೇಬಿಟ್ಟು ಡಾಕ್ಟರ್ ಅಡ್ವೈಸ್ಡ್ ಮೀನ್ಸ್ ಇಲ್ಲಿ ಡಾಕ್ಟರ್ ಸ್ಟ್ರಾಂಗ್ ಆಗಿನೇ ರೆಕಮೆಂಡ್ ಮಾಡ್ತಾರೆ. ಎವ್ರಿ ಒನ್ ಫೆಲ್ಟ್ ರಿಲೀವ್ಡ್. ನೇಬರ್ಸ್ ಆಗಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಎಲ್ಲರೂ ಒಂದು ರೀತಿಯಾಗಿರ್ತಕ್ಕಂತಹ ರಿಲೀಫ್ ಅಂತ ಅಂದ್ಕೊತಾರೆ. ಮುಂದಿನ ಪಾಯಿಂಟ್ ನೋಡೋದಾದ್ರಲ್ಲಿ ದ ಗ್ರ್ಯಾನಿ ಫೆಲ್ಟ್ ಬ್ರೀಫ್ ಸೀಸನ್ ಇನ್ ಹೆಲ್ ಇನ್ ದ ಬೆಡ್. ಒಂದು ವಾರ ಆ ಬೆಡ್ ರೆಸ್ಟ್ನಲ್ಲಿ ಇರಬೇಕಾದ್ರೆ ಗ್ರ್ಯಾನಿಗೆ ಆ ಒಂದು ವಾರದ ಅನುಭವ ಏನಂತ ಅನ್ನಿಸ್ತದೆ ಅಂತಂದರೆ ಇಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಹೆಲ್, ದಟ್ ಮೀನ್ಸ್ ನರಕದಲ್ಲಿ ಇರ್ತಕ್ಕಂತಹ ಅನುಭವ ಆಗ್ತದೆ. ಸಿ ಸ್ಯಾಟ್ ಅಪ್ ಆನ್ ಹರ್ ಬೆಡ್ ಆ್ಯಂಡ್ ಸೇಡ್. ತನ್ನ ಬೆಡ್ ಮೇಲೆ ಕುಂತ್ಕೊಂಡು ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ಸಿ ವುಡ್ ನಾಟ್ ಬಿ ಕನ್ಫೈನ್ಡ್ ಟು ಬೆಡ್ ಎನಿ ಲಾಂಗರ್. ಇನ್ನು ಹೆಚ್ಚಿನ ಸಮಯವನ್ನು ನಾನು ಈ ಬೆಡ್ ಮೇಲೆ ಕಳೀಲಿಕ್ಕೆ ಆಗೋದಿಲ್ಲ ಅಂತಂದು ಹೇಳ್ಬಿಟ್ಟು ಗ್ರ್ಯಾನಿ ಡಿಸೈಡ್ ಮಾಡ್ತಾಳೆ. ಕೊನೆಗೆ ಏನು ಮಾಡ್ತಾಳೆ ಅಂತಂದರೆ ಇಲ್ಲಿ ಸಿ ಕಾಲ್ಡ್ ದ ಪೊಯೆಟ್ಸ್ ಫಾದರನ್ನು ಕರೆದು ಆ್ಯಂಡ್ ಟೋಲ್ಡ್ ಹಿಮ್
ಕರೆದು ಏನು ಹೇಳಿದೆ ಅಂತಂದರೆ ಇಲ್ಲಿ ದ್ಯಾಟ್ ನೌ ಸಿ ವಾಂಟೆಡ್ ಅ ಹೌಸ್ ಇನ್ ಅ ಟ್ರೀ ಟಾಪ್. ಸೊ ಹಂಗಾಗಿ ತನ್ನ ಮಗ ಅಂದರೆ ಇಲ್ಲಿ ಪೋಯೆಟ್ ರಸ್ಕಿನ್ ಬಾಂಡ್ ಅವರ ತಂದೆ ಆ ಗ್ರ್ಯಾಂಡ್ ಮದರ್ಗೆ ಮಗ ಆಗಿರೋದ್ರಿಂದ ಅವನನ್ನು ಕರೆದು ತನ್ನ ವಿಶನ್ನು ತನ್ನ ಇಷ್ಟವನ್ನು ಹೇಳ್ತಾಳೆ. ಹಾಗಾಗಿ ಬೀಯಿಂಗ್ ಆ್ಯಸ್ ಅ ಸನ್, ತನ್ನ ಮಗನಾಗಿ ತನ್ನ ತಾಯಿಯ ಇಚ್ಛೆಯನ್ನು ಪೂರೈಸಿದನು. ಆ್ಯಂಡ್ ಹಿ ಫುಲ್ಫಿಲ್ಡ್ ಹರ್ ವಿಶ್. ಹಾಗಾದರೆ ಇಲ್ಲಿ ವಿಶ್ ಯಾವುದು ಅಂತಂದರೆ ಇಲ್ಲಿ ಸಿ ವಾಂಟೆಡ್ ಅ ಹೌಸ್ ಆನ್ ಎ ಟ್ರೀ ಟಾಪ್. ಮುಂದಿನ ಪಾಯಿಂಟ್ ನೋಡೋದಾದ್ರೆ ಇಲ್ಲಿ ದ ಗ್ರ್ಯಾನಿ ಮೂವ್ಡ್ ಇನ್ ಟು ದ ಟ್ರೀ ಟಾಪ್ ಹೌಸ್. ಮರದ ಮೇಲೆ ಮಾಡಿರ್ತಕ್ಕಂಥ ಮನೆ ಮೇಲೆ ಆಕೆ ಹೋಗ್ತಾಳೆ. ಹಾಗೆ ಪೋಯೆಟ್ ಮುಂದೆ ದ ಪೋಯೆಟ್ ಟುಕ್ ಹರ್ ಮೀಲ್ಸ್ ಅಪ್ ದ ಟ್ರೀ ಟಾಪ್ ಹೌಸ್. ನೋಡಿರಿ, ಪ್ರತಿದಿನ ಪೋಯೆಟ್ ರಸ್ಕಿನ್ ಬಾಂಡ್ ಅವರು ಆಕೆಗೆ ಬೇಕಾಗಿರತಕ್ಕಂತಹ ವಸ್ತುಗಳು ಮತ್ತು ಊಟವನ್ನು ತೆಗೆದುಕೊಂಡು ಹೋಗಿ ಕೊಡ್ತಾರೆ. ಇನ್ನು ಮರದ ಮೇಲೆ ತನ್ನ ಜೀವನವನ್ನು ಹ್ಯಾಕ್ ಕಳೀತಾಳೆ ಗ್ರ್ಯಾಂಡ್ ಮಾ ಅಂತಂದರೆ ಇಲ್ಲಿ ಸಿ ಹ್ಯಾಡ್ ಅ ವಂಡರ್ಫುಲ್ ಟೈಮ್ ಲಿವಿಂಗ್ ಇನ್ ದ ಟ್ರೀ ಟಾಪ್ ಹೌಸ್. ನೋಡಿ ಎಷ್ಟು ಚಂದ ಹೇಳ್ತಾರೆ ಅಂತಂದರೆ ಇಲ್ಲಿ ಗ್ರ್ಯಾನಿ ಮರದ ಮೇಲೆ ಮನೆ ಮಾಡಿದ ಮೇಲೆ ಒಂದು ಅದ್ಭುತವಾಗಿರ್ತಕ್ಕಂತಹ ಜೀವನವನ್ನೇ ಕಳೀತಾಳಂತೆ. ಎಲ್ಲ ವಿದ್ಯಾರ್ಥಿಗಳು ಈ 9 ಪಾಯಿಂಟ್ಗಳನ್ನು ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ 4 ಅಂಕಗಳನ್ನು ಪಡೆದುಕೊಳ್ಳಲಿಕ್ಕೆ ಅನುಕೂಲಕಾರಿಯಾಗ್ತದೆ. ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟನ್ನು ಹೇಳುತ್ತಾ, ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಿರಿ ಅಂತಂದರೆ ಇಲ್ಲಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ನಾವು ಮುಂದಿನ ಪಾಠದ ಪ್ರಶ್ನೋತ್ತರಗಳನ್ನು ಕೂಡ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು.